ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರಕೃತಿ ಪ್ರೇಮಿ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ. ನನ್ನ ಮಗಳಿಗೆ ಹುಷಾರಿದ್ದಿಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಊಟಕ್ಕೆ ಹೋಗಿದ್ರು. ಹಾಗೆ ನಾವು ತುಂಬ ವೆಯ್ಟ್ ಮಾಡಿ ಇವಾಗ ಊಟಕ್ಕೆ ಬಂದಿದ್ವಿ. ನನ್ನ ಮಗಳು ಮಲಗಿದ್ದಾಳೆ, ತುಂಬ ಸುಸ್ತಾಗಿದ್ದಾಳೆ. ಊಟ ಮಾಡಿಸ್ಬೇಕು ಇವಾಗ ಅವಳಿಗೆ. ಇವಾಗ ತಾನೇ ರೆಡಿಯಾಗಿ ಬಂತು. ನಮ್ಮ ಹಸ್ಬೆಂಡ್ದು ಮತ್ತು ನಂದು ಊಟ ಇದು. ನನ್ನ ಮಗಳಿಗೆ ಬೇಡ ಅಂದ್ಲು, ನಂದರಲ್ಲೇ ಕೊಡ್ತೀನಿ ಅವಳಿಗೆ. ಊಟ ಮಾಡಿ ಹೋಗ್ತೀವಿ ಹಾಸ್ಪಿಟ್ಲಿಗೆ. ತುಂಬ ಜ್ವರ ಇದೆ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಎಲ್ಲರೂ. ನಿಮ್ಮನ್ನು ಬಿಟ್ಟು ತಿನ್ನೋಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡೋದು, ನನ್ನ ಮಗಳಿಗೋಸ್ಕರ ಆರ್ಡ್ರ್ ಮಾಡಿದ್ದೀನಿ. ತುಂಬ ಬೇಜಾರಾಗ್ತಿದೆ. ಅವಳಿಗೆ ತುಂಬ ಹುಷಾರಿಲ್ಲ ಅಂದರೆ ಮನೆ ತುಂಬ ಆಟಾಡ್ತಾ ಇರ್ತಿದ್ಲು. ಅವಳೊಬ್ಬಳು ಇಲ್ಲ ಅಂದರೆ ಸುಮ್ಮನೆ ಬೇಜಾರಾಗಿ ಮಲ್ಕೊಬಿಟ್ರೆ ಏನೋ ಕಳ್ಕೊಂಡಂಗೆ ಫೀಲ್ ಆಗುತ್ತೆ. ಮನೆ ತುಂಬ ಅವಳದೇ ಅವ. ಏನೇ ಮಾಡು ಏನೇ ಬಿಡು ಅವಳು ಹೇಳ್ದಂಗೆ ಕೇಳಬೇಕು. ಇವಾಗ ತುಂಬ ಸುಸ್ತಾಗಿದ್ದಾಳೆ. ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಸ್ದೆ, ಆಮೇಲೆ ವಾಮಿಟ್ ಆಯಿತು. ಕಬ್ಬಿನೆಲ್ಲ ಹಾಲೆಲ್ಲ ಕುಡಿಸಿದ್ದೀನಿ, ವಾಮಿಟ್ ಏನಾಗಿಲ್ಲ. ಇವಾಗ ಮಕ್ಕಳ ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರು. ಅದಕ್ಕೆ ಮಕ್ಕಳ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅವ್ರು ಇನ್ನೂ ಊಟಕ್ಕೆ ಹೋಗಿದ್ದಾರೆ, 3 ಗಂಟೆ ಆಗುತ್ತೆ ಬರೋದು ಅಂದರು. ನಾವು ಲೇಟಾಗಿ ಸ್ವಲ್ಪ ಹೋದ್ವಿ, 12:30 ಹೋದ್ವಿ. ಹಾಗಾಗಿ ನಾವು ಊಟ ಮಾಡಿಕೊಂಡು ಅವಳು ಸ್ವಲ್ಪ ಊಟ ಮಾಡಿಸಿ ಹೋಗೋಷ್ಟೊತ್ತಿಗೆ ಸರೋಗುತ್ತೆ ಅಂತೇಳಿ ಟೈಮ್ ಆಗುತ್ತೆ ಅಂತ ಊಟಕ್ಕೆ ಬಂದ್ವಿ. ತುಂಬ ಸುಸ್ತಾಗಿದ್ದಾಳೆ ನನ್ನ ಮಗಳು, ಮಲಗಿಬಿಟ್ಟಿದ್ದಾಳೆ. ಎಬ್ಬರಿಸ್ಬೇಕೀಗ ಫ್ರೆಂಡ್ಸ್. ಒಂದು ಹೋಟ್ಲಿಗೆ ಬಂದಿದ್ದೀವಿ. ವಿಡಿಯೋ ಮಾಡಬಾರ್ದಾ? ಓಕೆ, ಬಾಯ್ ಫ್ರೆಂಡ್ಸ್. ಏನೋ ಹೋಟ್ಲಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಬಾಯ್. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿರಲಿ ಯಾವಾಗ್ಲೂ.